ಹಲೋ ಗೆಳೆಯರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಪೊಲೀಸ್ ಇಲಾಖೆಯಿಂದ 8476 ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ಸೊ ಅದರ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೆ, ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯ ವತಿಯಿಂದ ನೇಮಕಾತಿ ಆರಂಭವಾಗಿರುವಂಥ ಲಕ್ಷಣ ಕಾಣಿಸ್ತಾ ಇದೆ. ಅದು ಬೃಹತ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ. ಇಲ್ಲಿವರೆಗೂ ಇರತಕ್ಕಂಥ ರಿಸರ್ವೇಷನ್ನು ಹಾಗೆ ರೋಸ್ಟರ್ ಬಿಂದುಗಳ ಅಂತಿಮಗೊಳಿಸಿರುವಂತಹ ಕಾರಣಕ್ಕೋಸ್ಕರ ಈಗ ನೇಮಕಾತಿಗಳೆಲ್ಲ ಕೂಡ ಆರಂಭ ಆಗ್ತಾ ಇರುವಂಥದ್ದು. ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಒಟ್ಟು 8476 ಹುದ್ದೆಗಳ ಒಂದು ನೇಮಕಾತಿ ಆರಂಭವಾಗ್ತಾ ಇರುವಂಥದ್ದು. ಸೊ ನೇಮಕಾತಿ ವಿಭಾಗಕ್ಕೂ ಕೂಡ ಮಾಹಿತಿಯನ್ನು ಕಳಿಸ್ಕೊಟ್ಟಿರುವಂಥದ್ದು. ಸೊ ಈ ಎಲ್ಲ ಕಾಣಿಸ್ತಾ ಇರುವಂತಹ ಹುದ್ದೆಗಳ ನೇಮಕಾತಿಯನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಡಲಾಗಿರುತ್ತೆ. ಹುದ್ದೆಗಳ ವಿವರ ಈ ರೀತಿಯಾಗಿರುತ್ತೆ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂದರೆ DSI ಅಂತೇಳಿ ಒಟ್ಟು 20 ಹುದ್ದೆಗಳು ಇರುವಂಥದ್ದು. ಅದರಲ್ಲಿ ಕಲ್ಯಾಣ ಕರ್ನಾಟಕ 5 ಹುದ್ದೆಗಳು, ಹಾಗೆ ಕಲ್ಯಾಣೇತರ ರಾಜ್ಯ ವೃಂದಕ್ಕೆ 15 ಹುದ್ದೆಗಳು. ಹಾಗೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC ಅಂತೇಳಿ ಒಟ್ಟು 1650 ಹುದ್ದೆಗಳು ಇರುವಂಥದ್ದು. ಅದರಲ್ಲಿ 275 ಕಲ್ಯಾಣ ಕರ್ನಾಟಕಕ್ಕೆ ಸೇರಿರುವಂಥದ್ದು. ಇನ್ನು ರಾಜ್ಯ ವೃಂದಕ್ಕೆ 1375 ಹುದ್ದೆಗಳು. ಹಾಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಒಟ್ಟು 4110 ಹುದ್ದೆಗಳನ್ನು ತೋರಿಸಲಾಗಿರುತ್ತೆ, ಅನುಮತಿಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ 610 ಕಲ್ಯಾಣ ಕರ್ನಾಟಕಕ್ಕೆ ನೇಮಕಾತಿಯನ್ನು ಮಾಡ್ಕೋಬೇಕಾದ್ರೆ ಇನ್ನು 3500 ಹುದ್ದೆಗಳು ರಾಜ್ಯ ವೃಂದಕ್ಕೆ ಮೀಸಲಾಗಿವೆ. ಹಾಗೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ KSRP ಹುದ್ದೆಗಳು ಒಟ್ಟು 2032 ಹುದ್ದೆಗಳನ್ನು ತೋರಿಸಲಾಗಿರುತ್ತೆ. ಅದರಲ್ಲಿ 532 ಕಲ್ಯಾಣ ಕರ್ನಾಟಕಕ್ಕೆ ಸೇರಿದ್ದು, ಇನ್ನು 1500 ಹುದ್ದೆಗಳು ಕಲ್ಯಾಣೇತರ ಅಂದರೆ ರಾಜ್ಯ ವೃಂದಕ್ಕೆ ಸೇರಿರುವಂಥದ್ದು. ಹಾಗೆ KSISF ಅಂತೇಳಿ ಪೊಲೀಸ್ ಕಾನ್ಸ್ಟೇಬಲ್ KSISF ಅಂದರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಸೊ ಇದು ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ನಿಗದಿಗೊಳಿಸಲಾಗಿರುತ್ತೆ. 364 ಹುದ್ದೆಗಳನ್ನು ರಾಜ್ಯ ವೃಂದದಲ್ಲಿ ಈ ಹುದ್ದೆಗಳಿಗೆ ಖಾಲಿ ಹುದ್ದೆಗಳನ್ನು ತೋರಿಸಲಾಗಿಲ್ಲ. ಸೊ ಇವೆಲ್ಲವನ್ನ ಸೇರಿಸಿದ್ರೆ ನಾವು ಒಟ್ಟು 8476 ಹುದ್ದೆಗಳು ಖಾಲಿ ಇರುವಂಥದ್ದು. ಎಲ್ಲದಕ್ಕೂ ಕೂಡ ಒಂದೇ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತಾ ಅಥವಾ ಪ್ರತ್ಯೇಕ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತಾ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಈ ಹಿಂದೆ ಎಲ್ಲ ಈ ನೇಮಕಾತಿಗಳಿಗೆ ಪ್ರತ್ಯೇಕವಾಗಿರತಕ್ಕಂಥ ಅಧಿಸೂಚನೆಗಳನ್ನು ಹೊರಡಿಸಲಾಗಿತ್ತು. ಹಾಗೆ ಇನ್ನು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಸಂಬಂಧ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ರವರ್ಗ A, ಪ್ರವರ್ಗ B ಮತ್ತು ಪ್ರವರ್ಗ C ಅನ್ನಾಗಿ ವಿಂಗಡಿಸಿರುವಂಥದ್ದು ನಿಮಗೆಲ್ಲ ಕೂಡ ಗೊತ್ತಿರುತ್ತೆ. ಸರ್ಕಾರದ ಆದೇಶದ ಅನುಸಾರ ಪ್ರವರ್ಗ Aಗೆ 5.25% ಮೀಸಲಾತಿಯನ್ನು ನಿಗದಿಪಡಿಸಲಾಗಿರುತ್ತೆ. ಹಾಗೆ ಪ್ರವರ್ಗ Bಗೆ 5.25% ಮೀಸಲಾತಿಯನ್ನು ನಿಗದಿಪಡಿಸಲಾಗಿರುತ್ತೆ. ಹಾಗೆ ಪ್ರವರ್ಗ Cಗೆ 4.5% ಒಳ ಮೀಸಲಾತಿಯನ್ನು ನಿಗದಿಪಡಿಸಿ ಆದೇಶವನ್ನು ಹೊರಡಿಸಲಾಗಿರುತ್ತೆ. ಸೊ ಗೆಳೆಯರೆ, ಇದಿಷ್ಟು ಕೂಡ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಅನುಮತಿಯನ್ನು ನೀಡಿ ನೇಮಕಾತಿ ವಿಭಾಗಕ್ಕೆ 8476 ಹುದ್ದೆಗಳ ನೇಮಕಾತಿಯನ್ನು ಮಾಡಿಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿರತಕ್ಕಂಥ ಮಾಹಿತಿ. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.